is a prime number. X such that X is a prime number. ಹೇಗೆ ಬರೀತೀರಾ ಇದು ಇನ್ವರ್ಸ್ ಹೆಂಗೆ ಬರೀತೀರಾ ಕಾಂಪ್ಲಿಮೆಂಟ್ so prime so natural numbers other than prime numbers ಅದರ್ ದೆನ್ prime numbers ಗುಡ್ ಸ್ವಲ್ಪ ಗುಡ್ ಅದರ್ ದೆನ್ ಪ್ರೈಮ್ ನಂಬರ್ಸ್ ಯಾವ ಬರ್ತಲ್ಲ ಕಾಂಪೋಸಿಟ್ ನಂಬರ್ composite ವೆರಿ ಗುಡ್ correct ಕಾಂಪೋಸಿಟ್ ನಂಬರ್ correct sorry ಆ ಹೆಸರು ಅದರ್ ದೆನ್ ಬಟ್ composite ಹೆಸರು ಕೇಳಿಸ್ಕೊಳ್ಳಿ ಕಾಂಪೋಸಿಟ್ ನಂಬರ್ ಅಲ್ಲಿ ಯಾವ್ದು ಬರುತ್ತೆ ಹೇಳಿ 3 2 ಒಂದು ನಿಮಿಷ ನಿಮ್ಗೆ ಹೇಳ್ತಿದ್ದಾಗ ನೋಡಿ ವೆರಿ ಗುಡ್ ನೀನ್ ಕರೆಕ್ಟ್ ಗುಡ್ ಕಾಂಪೋಸಿಟ್ ನಂಬರ್ಸ್ ಕರೆಕ್ಟ್ ಮುಕ್ಕಾಲ್ ಭಾಗ ಕರೆಕ್ಟ್ 90% ಕರೆಕ್ಟ್ ಇನ್ನು 10% ಸರ್ ಅದೇ ಯಾವುದು ಅದೇ ಎರಡು ಇಲ್ಲದೆ ನೋಡ್ಕೊಳ್ಳಿ ಯೂನಿವರ್ಸಲ್ ಸೆಟ್ ಏನು 1 2 3 4 ನ್ಯಾಚುರಲ್ ನಂಬರ್ಸ್ ಸುಮ್ಮನೆ ಬರೀತೀವಿ ಆಯ್ತಾ ನಿಮ್ ಸುಮ್ಮನೆ ನೆನಪಾಗ್ಲಿ ಅಂತ ಯೂನಿವರ್ಸಲ್ ಸೆಟ್ ಏನು ನ್ಯಾಚುರಲ್ ನಂಬರ್ಸ್ ಇಲ್ಲಿ ಕೊಟ್ಟಿರೋದವ್ರು ಏನು ಇಲ್ಲಿ ಸೆಟ್ ಏನ್ ಕೊಟ್ಟಿರೋದವರು ಸೆಟ್ ಎ ಅಂತಾನೆ ಕರ್ಕೋಣ ಏನು ಪ್ರೈಮ್ ನಂಬರ್ಸ್ ಸೊ ನ್ಯಾಚುರಲ್ ವಾಟ್ ಇಸ್ ಯುವರ್ ಎ ಡ್ಯಾಶ್ ಯು ಮೈನಸ್ ಯು ಅಂದ್ರೆ ಏನು ನ್ಯಾಚುರಲ್ ನಂಬರ್ ಪ್ರೈಮ್ ನಂಬರ್ ತೆಗೆದ್ರೆ ಏನ್ ಸಿಗುತ್ತೆ ನಿಮಗೆ ವೆರಿ ಗುಡ್ ಎಂತ ನಂಬರ್ ಸಿಗುತ್ತೆ ಪ್ರೈಮ್ ನಂಬರ್ಸ್ ಯಾವ್ದು 2 3 5 7 11 30 ಇದು ಕರೆಕ್ಟ್ ಕಾಂಪೋಸಿಟ್ ನಂಬರ್ಸ್ ಯಾವ್ದು 4 1 ಬರಲ್ಲ 1 ನೈದರ್ ಅದಕ್ಕೆ ನೀವೇನಂತ ಹೇಳ್ಬೇಕಂದ್ರೆ 1 ಅಂಡ್ ಕಾಂಪೋಸಿಟ್ 1 along with composite ಯಾಕಂದ್ರೆ 1 ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ okay 1 is ನೈದರ್ ಪ್ರೈಮ್ ನಾರ್ ಕಾಂಪೋ ಅದೊಂದು ಮಿಕ್ಸ್ ಆಗಿರುತ್ತೆ ಕಾಂಪೋಸಿಟ್ ನಂಬರ್ ಅಂದ ತಕ್ಷಣ 2 ಇಂದ 4 ಇಂದ ಸ್ಟಾರ್ಟ್ ಆಗಿರುತ್ತೆ ಇನ್ನೆಲ್ಲ ಪ್ರೈಮ್ ನಂಬರ್ ರಿಮೂವ್ ಮಾಡ್ಬಿಟ್ರೆ ಅದಕ್ಕೆ ನೀವೇನು ಹೇಳ್ಬೇಕಂತಂದ್ರೆ x is to 1 and x is to x x is such that x is composite number along with 1 yes 1 and composite number okay ಗೊತ್ತಾಯ್ತು 1 and composite number okay 1 and composite number ಅಂತ ಬರೆಯಿರಿ ನೆಕ್ಸ್ಟ್ ಬರ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಹೇಳ ಸೊ ಎಷ್ಟನೇ ಕ್ವಶನ್ ಫಿಫ್ತ್ ಕ್ವಶನ್ x such that x such that x fifth question x such that x is a natural number divisible by 3 and 5 x such that x natural number divisible by 3 and 5 ನೋಡಿ all natural numbers other ಅದಲ್ಲ ಹೇಳು ಕರೆಕ್ಟ್ all natural numbers other than natural number ಅಲ್ಲ not divisible not divisible by 3 and 5 ನಾನು 3 and 5 ಇದೆ ಅದು ಬಿಟ್ಟು ಬರಬೇಕಂದ್ರೆ ನ್ಯಾಚುರಲ್ ನಂಬರ್ ನಾಟ್ ಡಿವಿಸಿಬಲ್ ಬೈ 3 and 5 3 and 5 ಬರೋ ಇಲ್ಲಿದ್ದಾವೆ ಅಂದ್ರೆ ಅದನ್ನ ಸೆಪರೇಟ್ ಮಾಡಿದ್ರೆ 3 and 5 ಬಿಟ್ಟು ಮಿಕ್ಕಿರೋ ಹೇಳಬೇಕು ನಾನು ಅದೇ ಬೇರೆ ತರ ಹೇಳಬೇಕು ಹೌದು ಯು ಆರ್ ರೈಟ್ natural numbers other than numbers natural number not divisible by 3 and 5 ಇದೆಲ್ಲ ಕ್ವೆಶ್ಚನ್ ಅಲ್ಲಿ ಆನ್ಸರ್ ಇದೆ ಹೌದು ನೆಕ್ಸ್ಟ್ ಒಂದು ನಿಮಿಷ ಇವೆಲ್ಲ ಆನ್ಸರ್ ಆಗ್ತವೆ. ಸೊ ನಿಮಿಷ ಆನ್ಸರ್ Thus that x is a perfect square. natural numbers which does not form a perfect square ಅಲ್ಲ ನ್ಯಾಚುರಲ್ ನಂಬರ್ without a perfect square ಅಷ್ಟೇ ನ್ಯಾಚುರಲ್ ನಂಬರ್ ವಿತೌಟ್ without a ಪರ್ಫೆಕ್ಟ್ perfect ಸ್ಕ್ವೇರ್ square number which does not form a perfect square ಅಥವಾ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನ್ಯಾಚುರಲ್ ನಂಬರ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನ್ಯಾಚುರಲ್ ನಂಬರ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ರಿಮೈನಿಂಗ್ ಮಿಕ್ಕಿರೋ ಸಿಗ್ತಾವೆ ನೆಕ್ಸ್ಟ್ ಮಂತ್ ಹೆಂಗಿದೆ ಅಂದ್ರೆ ಕ್ವಶನ್ ಆಪೋಸಿಟ್ ಬರುತ್ತೆ ಅಷ್ಟೇ ಕ್ಯೂಬ್ x
x such that x is a perfect cube. The Same natural number which does not form a perfect cube. ಅದೇ which does not form a Perfect cube. ಇಲ್ಲ natural number without cube. perfect cube. Without a Yeah, perfect natural. cube. Okay, okay. ನಿಜ ಇಲ್ಲಿಂದ ಚೆನ್ನಾಗಿದೆ ಸಮ್ಸ್. ನೆಕ್ಸ್ಟ್ x such that x is a perfect cube. Perfect cube. ಇವತ್ತು ಕಂಪ್ಲೀಟ್ ಇವತ್ತು ಮುಗಿಸ್ಬಿಡ್ತೀನಿ. ಇವತ್ತು ಮುಗಿಸ್ಬಿಟ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ವೆಡ್ನೆಸ್ಡೇ ಮಜಾ ಮಾಡಿಬಿಡಿ. ನಾಳೆ ಥರ್ಸ್ಡೇ ಇಂದ ಇದು ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇನ್ಇಕ್ವಾಲಿಟಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅದು ಮುಗಿದ ಮೇಲೆ ಟ್ರಿಗ್ನೋಮೆಟ್ರಿ. ಇಲ್ಲ ನೀವು 15 ಹೋಗೋದಲ್ವಾ, ಯಾಕಂದ್ರೆ ಇವತ್ತು ಮುಗಿಸ್ಲೇಬೇಕು. ನಾನು ಟಾರ್ಗೆಟ್ ಇಟ್ಕೊಂಡಿದ್ದು ಅದು ಕಂಪ್ಲೀಟ್ ಆದರೆ ಮಾತ್ರ ನನಗೆ ಖುಷಿ. ನೆಕ್ಸ್ಟ್ ನೋಡಿ 2 ವೀಕ್ಸ್ 15 ಡೇಸ್ ಲೆಸನ್ ಕಂಪ್ಲೀಟ್ ಆಯಿತು. 15 ಡೇಸ್ಗೆ ಒಂದು ಲೆಸನ್ ಕಂಪ್ಲೀಟ್ ಆಯಿತು. ಇನ್ನು 15 ಡೇಸ್ಗೆ ಇನ್ನೊಂದು ಇದು ಏನು ಈಸಿ ಇದೆ. ಯಾವ್ದು ಹೇಳ ಇನ್ಇಕ್ವಾಲಿಟೀಸ್ ಈ ಆಕ್ಚುಲಿ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರೋದು. ನೀವು ಯಾರು ಹಿಂಗೆ ಚಕ್ಕರ್ ಹೊಡ್ಕೊಂಡಿರ್ತಾರೆ ನೋಡಿ ಈಗ ಕೊಟ್ಟಿದಾರ, ಇದನ್ನ ತಗೋಬೇಕು. ನೀವು ಸಾಲ್ವ್ ಮಾಡ್ಬೇಕು. ಇದನ್ನ ತಗೊಳ್ಳಿ. ವಾಟ್ ಇಸ್ ದಿಸ್? x plus 5 is equal to 8. 5 ಆ ಕಡೆ ಕಳಿಸಿ. X is equal to 8 minus 5. x is equal to 3. Oh, 3. 3 ಬಂತಾ? ಸೊ ಈ ಸೆಟ್ ಅಲ್ಲಿ ಏನ್ ಬಂತ ಆನ್ಸರ್? 3. ಇದನ್ನ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ? ನ್ಯಾಚುರಲ್ ನಂಬರ್ 3 ಸಬ್ಟ್ರಾಕ್ಟ್ ಮಾಡಿಬಿಡಿ. 1 2 3 ಅವಾಗ ಎಂತ ಬರಿಬೇಕು? ನ್ಯಾಚುರಲ್ ನಂಬರ್ ಎಕ್ಸೆಪ್ಟ್ 3. ವಾಟ್ ಇಸ್ ಯುವರ್ ಆನ್ಸರ್? Natural number 6. 3 ಇಲ್ಲ, ಇದ್ರಲ್ಲಿ ಆನ್ಸರ್ 3 ತಾನೆ. 3 ರಿಮೂವ್ ಮಾಡಬೇಕಾ? ಯೂನಿವರ್ಸಲ್ ಸೆಟ್ ನ್ಯಾಚುರಲ್ ನಂಬರ್ ಅದ್ರ 1 2 3 ಇಂದ ಹೋಗ್ತಾನೆ ಇರುತ್ತೆ. 3 ಒಂದು ರಿಮೂವ್ ಮಾಡ್ಬಿಟ್ರೆ ಮಿಕ್ಕಿರೋ ನಂಬರ್ ಹೆಂಗ್ ಬರೀತೀರಾ? Natural numbers other than 3. ಅಷ್ಟು ಬರೀ. ಅಷ್ಟೇ ಆನ್ಸರ್. ಅಷ್ಟೇ ಆನ್ಸರ್. ಏನ್ ಆನ್ಸರ್? all the natural u minus a. ಕರೆಕ್ಟಾ? So, u ಅಂದ್ರೆ ಏನು? ನ್ಯಾಚುರಲ್ ನಂಬರ್ ಮೈನಸ್ a ಅಂದ್ರೆ 3. ನ್ಯಾಚುರಲ್ ನಂಬರ್ 3 ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ? all x such that x x such that ನ್ಯಾಚುರಲ್ ನಂಬರ್ಸ್ all the natural Minus numbers ಆಲ್ ಏನ್ except ಬೇಡ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಆಲ್ ಅದು ಅರ್ಥ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲ ಇದ್ದೇ ಇರ್ತವೆ. ನ್ಯಾಚುರಲ್ ನಂಬರ್ ಅದರ್ ದ್ಯಾನ್ 3. except ನೆಕ್ಸ್ಟ್ ಇದು ಅಷ್ಟೇ ಹಿಂಗೇನೆ. 9th ಕ್ವೆಶ್ಚನ್. this 9th one. Ninth one. x 2x plus 5 is equal to 9. ಇದು ಅದೇ ತರ ನೀವು ಮಾಡ್ತಾರೆ, ನಾನು ಮಾಡಲ್ಲ. ನಾವೇ ಮಾಡ್ತೀವಿ. 2x plus 5 is equal to 9 ತಗೊಳ್ಳಿ. x value 5 5 ಮಾಡಿ ಹಾಕಿ. ಅದರ್ ದ್ಯಾನ್ ದಟ್ ಅಂತ ಬರೀರಿ. ನೋಡಿ 15th ಕ್ವೆಶ್ಚನ್. actually answer. ನಾನು ಇದು ಬರ್ಬಿಡಿ. ನೋಡಿ ಇದು ಫಸ್ಟ್ 2x plus 5 is equal to 9. So take 5 that side. So 2x is equal to 9 minus 5. So 2x is equal to 4. X is equal to 4 by 2. Cancel. So 2 1 the 2 2. So complement of this set means so a dash. A For dash example, is this you equal take to- it. A dash is nothing but u minus U minus a. 8. U is universal set which contains natural. Natural. If you subtract this set is 2. 2 if you subtract remaining will be ಏನು ಬರಿಬೇಕು? X is to x is natural number other than 2. Natural number other than 2. other than 2. Yes, finished. Next question. 10th. question. Only 2 more questions left in this main. In this bit, how many ways are there? Still we have 4 5 6 7 4 names left. Next. Today I'll complete this lesson. Don't worry. So 10th question. Our x such that x is greater than or equal to 7.
all natural numbers other than ಹಂಗಲ್ಲ, ಏನು ಬೇಡ. 1 to 6. No, natural number up to From 6. Oh. Natural number lesser than 7. 7. Lesser than 7. Or lesser than equal to 6. Yes. ನೋಡಿ ಚಿಲ್ಡ್ರನ್, ಈ ಸೆಟ್ಟೇ ಬರ್ಕೊಂತೀನಿ ನಾನು. ನೋಡಿ ಇದು ಗ್ರೇಟರ್ ದ್ಯಾನ್ 7, ಗ್ರೇಟರ್ ದ್ಯಾನ್ ಈಕ್ವಲ್ ಟು 7 ಅಂದ್ರೆ 7 ನೋಡಿ ಲೈನ್ ಇಸ್ ದಿಸ್ ಡ್ಯಾಶ್ ಇಸ್ ನಥಿಂಗ್ ಬಟ್ 7 ಆಲ್ಸೋ ಇನ್ಕ್ಲೂಡೆಡ್. x 7ಕ್ಕಿಂತ ಜಾಸ್ತಿ, 7 ಮತ್ತು 7ಕ್ಕಿಂತ ಜಾಸ್ತಿ ಯಾವ್ದು ಬರ್ತಾವಾಗ 7 8 9 10 ಏನು ಇದು ಎಲ್ಲಿವರೆಗೂ ಅಂತ ಹೇಳಿಲ್ವಲ್ಲ ಅವರು. 7 ಗಿಂತ ಜಾಸ್ತಿ, 7 ಮತ್ತು 7 ಗಿಂತ ಜಾಸ್ತಿ. ನ್ಯಾಚುರಲ್ ನಂಬರ್ ನಮ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 2 3 4 5 6. So this starts 1 2 3 4 5 6 7 8 9 10. Natural. If you subtract it, a dash is equal to u minus a. In this u, you remove this 7 and x. What is left out? Natural numbers 1 up to 6. 2 3 4 5 6. How to write this? X is such that x Is natural number. Natural number. Number up to 6. Natural number up to 6. Natural number up to 6. Natural number Less than or equal to 6. Are they No, up assigned? to 6 is 5. natural number x is smaller than or equal to 6. Finished. Natural number smaller than or equal to 6 means what you will get? 1 2 3 4 5 6 also included. Then equal to that. 6. ಅಷ್ಟೇನಾ ಸರ್? ಸುಜನಿ ಒಂದೊಂದೆಲ್ಲ ಮಾಡೋದು ಒಳ್ಳೆ ಸುಜಯ್. Oh shit. ಇನ್ನೊಂದು ಆಗಿಲ್ಲ. Here ನೋಡಿ. Next question. Last question of this game. 11. X such that x belongs to natural number 2x plus 1 is greater than 10. ನೋಡ್ಕೊಳ್ಳಿ, ನಾನೇ ಮಾಡ್ತೀನಿ. ಇದು ತಗೊಬೇಕಾ ನ್ಯಾಚುರಲ್ ನಂಬರ್ ಅಂತ x belongs to ಇದು ತಗೊಳ್ಳಿ. ಇದೇನಿದೆ ಇದು? 2x 2x plus 1 is plus equal to 1. 0. 2x plus 1 greater than 10. Greater than ಹಂಗೆ is equal to ತರನೇ ಅದು. Yes, sir. is equal ತರನೇ ಅನ್ಕೊಳ್ಳಿ. ಪ್ಲಸ್ 1 ಆ ಕಡೆ ಹೋದ್ರೆ ಏನಾಗುತ್ತೆ? 9. So 2x ಸೈನ್ ಹಂಗೆ Greater than 9. 10 minus 1 9. so 2x is greater than 9 Yes. x is Greater than 9 by 2. x is greater than 9 by 4.5. 4.5 ಗೆ ನ್ಯಾಚುರಲ್ ನಂಬರ್ ಅಂದ್ರೆ ಏನೇನ್ ನಂಬರ್ ಬರುತ್ತೆ? 4.5 ಗಿಂತ ದೊಡ್ಡದು ಅಂದ್ರೆ ಏನೇನ್ ಬರುತ್ತೆ? and x is 4.5 5 5 6 7 8 9. Okay. ನ್ಯಾಚುರಲ್ ನಂಬರ್ ಗ್ರೇಟರ್ ದನ್ 4.5 ಅಂದ್ರೆ 5 6 7 8 9 10 ಕರೆಕ್ಟಾ? Yes, sir. now u minus a dash is equal to u minus a. all natural numbers u minus ಅಂದ್ರೆ ಏನು? lesser than or equal to 4.5. 5 ಮತ್ತೆ 5 6 lesser than or equal to 4. 4.5. 4.4 point doesn't come in natural number. Okay, 4. ಪಾಯಿಂಟ್ ನಮಗೆ ಬರಲ್ಲ. Okay, ಹೌದು, ನ್ಯಾಚುರಲ್ ನಂಬರ್ ಅಲ್ಲಿ ಡೆಸಿಮಲ್ ಸೇಲ್ ಹೌದು ಬರಲ್ಲ, ಹೌದು. ಅರ್ಥ ಆಯ್ತಲ್ಲ? 4. ನಾ 1 2 3 4 5 6 7 8 9 ಅಂತಾನೆ ಹೌದು, ಹೌದು. ಅದರಲ್ಲಿ 5 ಇಂದ ನೀವು ರಿಮೂವ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಆನ್ಸರ್? lesser than and equal to 1 4. 2 3 4 ಅಷ್ಟೇ. ಅದೇ ಅದನ್ನ ಹೆಂಗ್ ಬರೆಯೋದು? all ಇದು natural numbers lesser than or x equal such that x belongs to natural number x is lesser than or equal to 4. yes finished. ಎಲ್ಲರೂ ಇದೆ ಸುಜಯ್ ಕ್ವೆಶ್ಚನ್. ಅಯ್ಯ ಅದು ಮೇನ್ ಎಕ್ಸರ್ಸೈಸ್ ವೈಸ್ ಇಲ್ಲ, ಜಸ್ಟ್ ಹಂಗೆ next question ಸರಿ ಇಲ್ಲ. next question ನೋಡಿ. 3 4 5 6 7 8 9. a is equal to 2 4 6 8. b is equal to 2 3 5 7. It's complement. Verify. Verify. First one. A union B dash Oh. is equal to A dash intersection B dash. ಇದನ್ನ ಡಿ ಮಾರ್ಗನ್ಸ್ ಥಿಯರಮ್ ಅಂತ ಕರಿತೀವಿ. ಡಿ ಮಾರ್ಗನ್ಸ್ ಲಾ. ಟ್ರೈ ಮಾಡ್ತೀವಿ.
ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಹಾ ಸರ್. ಫಸ್ಟ್ ಎ ಯೂನಿಯನ್ ಬಿ ಡ್ಯಾಶ್ ಅಂದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ 2, 3, ಯು 4 ಮೈನಸ್ ಎ ಯೂನಿಯನ್ ಬಿ. ಫಸ್ಟ್ ಎ ಯೂನಿಯನ್ ಬಿ ಮಾಡ್ಕೊಂಡ್ಬಿಡೋದು, ಅದೇ. ಅದನ್ನ ಯು ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಎ ಯೂನಿಯನ್ ಬಿ ಡ್ಯಾಶ್ ಸಿಗುತ್ತೆ. ಹೌದು. ಇಲ್ಲಿ ಫಸ್ಟ್ ಎ ಡ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಸಪರೇಟ್. ಎ ಡ್ಯಾಶ್ ಅಂದ್ರೆ ಯು ಮೈನಸ್ ಎ, ಬಿ ಡ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಯು ಮೈನಸ್ ಬಿ. ಅದನ್ನ ಕಾಮನ್ ಅದು ಮಾಡ್ಬೇಕು. ಎರಡು ಸೈಡ್ ಸೇಮ್ ಆನ್ಸರ್ ಸಿಕ್ಕಿರುತ್ತೆ. ಸರ್ ಮಾಡ್ತೀನಿ. ಮಾಡ್ತೀರಾ ನಾನೇ ಮಾಡ್ಲಾ? ಸರ್ ನಾನು ಮಾಡ್ತೀವಿ. ಸರ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಬಂದೆ. ಮಾಡಿ ನೋಡ, ಎರಡು ಕಡೆನೂ ಸೇಮ್ ಆನ್ಸರ್ ಎನ್ ಬಿ ಡ್ಯಾಶ್. ಇದನ್ನು ಮಾಡಿ ಸೆಕೆಂಡ್ ಒನ್ ತೀವಿ. ಇದು ಎರಡನ್ನೂ ಫಸ್ಟ್ ಕಾಮನ್ ತೆಗೆದ್ಬಿಟ್ಟು ಆಮೇಲೆ ಸರ್ ಮಾಡ್ತೀವಿ ಸರ್. ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ಸುಮ್ಮನೆ ಕುಳ್ಪಟ ಬರ್ಕೊಂಬೇಡಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಇದು, ಕೇಳ್ತಾರೆ ಎಕ್ಸಾಮ್. ಏನಂತ ಬರಬೇಕು ನೋಡಿ, ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾ ರಾತ್ರಿ ಗೊತ್ತಾಗ್ತಾ ಏನು ಆನ್ಸರ್ ಇಲ್ಲ ಸರ್, ರಾತ್ರಿ ಗೊತ್ತಾಗ್ತಿಲ್ಲ. ಡಿ ಮಾರ್ಗನ್ಸ್ ಲಾ ಅಂತ ಬರ್ಕೊಂಡ್ರೆ ಇವೆರಡನ್ನೂ ಬರ್ಕೊಳ್ಳಿ. ಎ ಯೂನಿಯನ್ ಬಿ ಡ್ಯಾಶ್ is nothing but a dash intersection b dash. ಇನ್ನೊಂದು a intersection b whole dash is equal to a dash union b dash. ಇವೆರಡನ್ನ ನಾವು ಡಿ ಮಾರ್ಗನ್ಸ್ ಲಾ ಅಂತ ಕರೀತೀವಿ. ಬಂತ ಕರೆಕ್ಟ್ ಆನ್ಸರ್? ಹಾ, ನಿಂಗೆ ಬಂದಿಲ್ಲ ಅನ್ಸುತ್ತೆ. ಇಲ್ಲ ಸರ್, ನನಗೆ ಗೊತ್ತಾಗಲಿಲ್ಲ. ಯಾವುದು? ಸೆಕೆಂಡ್ ಒನ್. ನೋಡಿ ಸರ್, ಮಾಡ್ತೀನಿ ನಾನು. ಇವೆರಡು ಬರ್ಕೊಂಬಿಡಿ, ಫಸ್ಟ್ ಕೆಳಗಡೆ ಬರ್ಕೊಂಬಿಟ್ಟು ಸ್ವಲ್ಪ ಜಾಗ ಬಿಟ್ಟು ಅದನ್ನ ಹೇಳ್ಕೊಡ್ತೀನಿ. ಒಂದೇ ಬರ್ಕೊಂಬಿಡಿ. ಟೇಕ್ LHS. ಹೇಳು LHS ಏನು? ಎ ಇಂಟರ್ಸೆಕ್ಟ್ A intersection B whole dash. ಏನಿರುತ್ತೆ? ಕಾಂಪ್ಲಿಮೆಂಟ್ ಅಂದ್ರೆ ಏನ್ ಮಾಡಬೇಕು? ಯೂನಿವರ್ಸಲ್ ಸೆಟ್ ಮೈನಸ್ A intersection B. ಯೂನಿವರ್ಸಲ್ ಸೆಟ್ ಅಂದ್ರೆ ಯಾವುದು ಬರ್ಕೊಂಡ್ಬಿಡು. 1 2 3 4 5 6 7 8 9 minus A intersection B. What is A intersection B? Common element in both A and B. Now what is common in A and B? Only 2 na? Yes, 2. Subtract 2 2. What is left out? 1 3 So 4 A 5. intersection B whole dash is nothing but 1 3 4 5 6 7 8 9. 2 ಬಿಟ್ಟು ಬೇರೆ ಎಲ್ಲ ಮಿಕ್ಕಿದ್ದೆಲ್ಲ ಬರೀ. ರೈಟ್ ಹ್ಯಾಂಡ್ ಸೈಡ್ ಐ ಗೋ ಟು RHS. ಸರ್ ಅಲ್ಲಿ ಈ ಕಡೆನೇ ಬರೀರಿ. RHS. So first A dash U U minus minus A. A. What is A dash? A U ನಲ್ಲಿ ಇದರಲ್ಲಿ ಎಲ್ಲ A ಸಬ್ಟ್ರಾಕ್ಟ್ ಮಾಡ್ಬಿಡಿ. ಏನೇನೋ ಇತ್ತು? 2 4 6 ಏನು ಉಳಿತು ನನಗೆ ಇವಾಗ? 1 3 5. 1 3 5 7 9. Okay, I'll find out B dash. U minus B. ಯೂನಿವರ್ಸ್ ಸೆಟ್ ಅಲ್ಲಿ B ಸಬ್ಟ್ರಾಕ್ಟ್ ಮಾಡ್ಬಿಡ್ತೀನಿ. ಸರ್ 1 4 6 8 9 ಹೋಯ್ತಾ? 2 3 5 7 ಹೋಯ್ತು. 1 ಉಳಿತು ನನಗೆ 1 4 1 4 6 8 6 8 9. 6 8 9. So I know A dash, I know B dash. Now we should do union of this. Add. Union means ಅಂದ್ರೆ ಎರಡು ಸೇರಿಸಿ ಎರಡು ಬರೀತಾರೆ. ಸೇರಿಸಿ ಸೇರಿಸಿ ಬರೀತಾರೆ. Okay, don't repeat any element. 1 3 1 4 3 4 5 6 7 8 9. You see LHS and RHS. Okay, LHS is equal to Verified. RHS. No. LHS. A union A intersection B whole dash is nothing but A dash union B dash. Yes, sir. Hence therefore A intersection B whole dash is nothing but A dash union. ಅರ್ಥ ಆಯ್ತಾ ಈಗ? Yes. Next. Question. Fifth question. Fifth mean 15. Venn diagram. What is Venn diagram? I'll show you. ನಿಮ್ಗೆ ಆಲ್ರೆಡಿ ಆಗಿತ್ತು, ಅದು ನಾನು ಹೇಳ್ಕೊಡ್ತೀನಿ. Venn diagram. Venn diagram. Venn diagram. ಆಯ್ತಾ? Sir, Venn diagram. ಫಸ್ಟ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡಿ. ಯೂನಿವರ್ಸಲ್ ಸೆಟ್ ಎಷ್ಟು ಇದೆ? 1 2 3 4 5 6 7 8 9. ಇದೇನಿದು? ಯೂನಿವರ್ಸಲ್ ಸೆಟ್. ಎ ಏನೋ ಇದೆ?
2 4 5 6 7 ಕರೆಕ್ಟಾ ಬಿ ಏನು ಇದೆ 1 3 5 ಅವ್ನು ಹೇಳಿದೆ ನಾನು ಓಕೆ ಇದನ್ನ ವೆನ್ ಡಯಾಗ್ರಾಮ್ ತೋರಿಸ್ಬೇಕು ಇವಾಗ ನಾವು Oh, the box. ಅದೆಲ್ಲ ತೋರಿಸ್ತಾರೆ ನೋಡಿ ರೆಕ್ಟಾಂಗಲ್ ಅಲ್ಲಿ ಬರೆದ್ರೆ ಅದು ಯೂನಿವರ್ಸಲ್ ಸೆಟ್ ರೆಕ್ಟಾಂಗಲ್ ರೆಪ್ರೆಸೆಂಟ್ಸ್ ಯೂನಿವರ್ಸಲ್ ಇವೆಲ್ಲ ಸಬ್ಸೆಟ್ಸ್ ಇದು Yes. ಯಾಕೆ ಸಬ್ಸೆಟ್ ಅಂದ್ರೆ ಅದರಿಂದ ತೆಗೆದಿರೋದು ಈ ಸಬ್ಸೆಟ್ ನ ನಾವು ಸರ್ಕಲ್ಸ್ ಅಲ್ಲಿ ತೋರಿಸ್ತೀವಿ ಇದ್ರೊಳಗಡೆ ತಾನೆ ಇವೆಲ್ಲ ಅದ್ರೊಳಗಡೆ ಬರುತ್ತಾನೆ ಆಮೇಲೆ ಇವೆರಡರಲ್ಲೂ ಕಾಮನ್ ಇರುತ್ತಲ್ವಾ ಅದನ್ನ ನೋಡಿ ಹಿಂಗ ಹಾಕ್ಬೇಕು Oh. ದಿಸ್ ಈಸ್ ಸಬ್ಸೆಟ್ ಎ Oh, then ದಿಸ್ that's ಇಸ್ ಸಬ್ಸೆಟ್ B. ಬಿ ದಿಸ್ ಇಸ್ ಬಡಾ ಒನ್ ಇಸ್ ಯೂನಿವರ್ಸಲ್ ಸೆಟ್ ಅರ್ಥ ಈಗ ಫಸ್ಟ್ ಕಾಮನ್ ಇರೋದು ಬರೆದು ಬಿಡು Yes, sir. Common ಇರೋದು Five. ಅದು ಇಲ್ಲಿ ಬರೀಬೇಕು ಅದ್ ಬಿಟ್ಟು ಮಿಕ್ಕಿರೋದು ಏನಲ್ಲಿ ಏನೇನು ಇರೋದು ಈ ಕಡೆ ಬರೀ ಬಿ ನಲ್ಲಿ ಏನಿರೋದು ಆ ಕಡೆ ಬರೀ 2 4 6 2 4 6 2 4 6 2 2 4 6 ಈ ಕಡೆ 1 3 9 ಇಲ್ಲಿ ನೋಡಿ ಮತ್ತೆ ಹೊರಗಡೆ Universal. ಇಲ್ಲಿ ನೋಡಿ 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 ಇಲ್ಲಿ ಸಖತ್ತಾಗಿರೋ ತೋರಿಸ್ತೀನಿ ನಾನು ನೋಡಿ ಒಂದು ನಿಮಿಷ ಸಿ ಇದನ್ನೇ ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಕರೆಯೋದು ಇದನ್ನೇ ನಾವು ನೋಡಿ ವೆನ್ ಡಯಾಗ್ರಾಮ್ ಅಲ್ಲಿ ಹಿಂಗ್ ತೋರಿಸಿದೀವಿ ಇದನ್ನ ನಾವು ಡಯಾಗ್ರಾಮ್ ಅಲ್ಲೇ ಬೇಕಾದ್ರೆ ಈ ಎರಡು ಹೀಗೆ ಎರಡು ಮೀಟ್ ಆಗಿರ್ತಾವಲ್ಲ ಅದು ವೆನ್ ಡಯಾಗ್ರಾಮ್ ಅಲ್ಲಿ ಎ ಅದೇ ಕಾಮನ್ ಇರೋದು ಕಾಮನ್ ಅದನ್ನ ಮಾತ್ರ ತೋರಿಸ್ತೀನಿ ಅಂದ್ರೆ ಅದನ್ನ ಮಾತ್ರ ಶೇಡ್ ಮಾಡ್ತೀವಿ ಅರ್ಥ ಆಯ್ತಲ್ವಾ ಆಮೇಲೆ ಈ ಬಿಟ್ಬಿಡು ಇದು ಈ ಫುಲ್ ಶೇಡ್ ಮಾಡಿದ್ರೆ ದಟ್ ಇಸ್ ಎ ಯೂನಿಯನ್ ಬಿ Okay. ಬಿಗ್ ಅರ್ಥ ಆಯ್ತಲ್ವಾ Yes, sir. ಎನಿ ಡೌಟ್ ಇನ್ ದಿಸ್ ಇಲ್ಲ. ಆವಾಗ ಇನ್ನ ಮಜಾ ನೋಡ್ಕೊಳ್ಳಿ ಇಲ್ಲಿ ಈ ಮಿಕ್ಕಿನ ಎಲಿಮೆಂಟ್ಸ್ ನ ಇದನ್ನ ಏನಾದ್ರು ಮಿಕ್ಕೈತಾ 8 ಅದು ಆಚೆ ಹೊರಗಡೆ. ಏನು ಇಲ್ಲ ಯೂನಿವರ್ಸಲ್ ಸೆಟ್ ಇದೆ ಇನ್ನೊಂದು ಇವಾಗ ನೋಡಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕೇಳ್ತಾರೆ ಇದನ್ನ ಬಿಟ್ಟು ಮಿಕ್ಕಿರೋದು ಎಲ್ಲದಕ್ಕೂ ಶೇಡ್ ಹೊಡಿಬೇಕು ಎ ಯೂನಿಯನ್ ಬಿ ಡ್ಯಾಶ್ ಕೇಳ್ತಾರೆ ಎ ಯೂನಿಯನ್ ಬಿ ಅಂದ್ರೆ ಇಷ್ಟ ಅದನ್ನ ಬಿಟ್ಬಿಟ್ಟು ಮಿಕ್ಕಿರೋದಕ್ಕೆ ಶೇಡ್ ಹೊಡಿಬೇಕು 8 ಅರ್ಥ ಅಂದ್ರೆ ಆಯ್ತಾ? A ಇಂಟರ್ಸೆಕ್ಷನ್ B ಡ್ಯಾಶ್ ಬಂದ್ರೆ ಏನ್ ಮಾಡ್ಬೇಕು ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದನ್ನ B ಮಾತ್ರ dash. ಬಿಟ್ಬಿಟ್ಟು ಇದೇ ತರ ಎ ಇಂಟರ್ಸೆಕ್ಷನ್ ಬಿ ಇದು ಯಾವುದು 5 ಮತ್ತೆ Seven. ಅದ್ ಬಿಟ್ಟು ಮಿಕ್ಕಿರೋದೆಲ್ಲದಕ್ಕೂ ಏನ್ ಮಾಡ್ಬಿಡು ಎಲ್ಲಾನು ಬರಬೇಕು ಅದು ಬಿಟ್ಟು ಮಿಕ್ಕಿರೋದೆಲ್ಲ ಯೂನಿವರ್ಸಿಟಿ ಅದೇ ಎ ಯೂನಿಯನ್ ಬಿ ಡ್ಯಾಶ್ ಎ ಯೂನಿಯನ್ ಬಿ ಅಂದ್ರೆ ಇಷ್ಟು ಇಷ್ಟು ಅದು A dash intersection ಅಂದ್ರೆ ಅದೇ ಆಡ್ ಮಾಡಿ ಬಿಟ್ಟು ಮಿಕ್ಕಿರೋದು ಇಂಟರ್ಸೆಕ್ಷನ್ ಅಂದ್ರೆ ಬರೀ 5 and 7 ಇಷ್ಟು ಮಾತ್ರ ಬಿಟ್ಟು ಮಿಕ್ಕಿರೋದಕ್ಕೆ ಹಾಕೋದು ಓ ಮಿಕ್ಕಿದಕ್ಕೆ ಹಾಕೋದು ಅದು ಮಾಡಿ ಡ್ಯಾಶ್ ಕೇಳಿದ್ರೆ ಡ್ಯಾಶ್ ಕೇಳಿ ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ A ಗೂ B ಗೂ ಕಾಮನ್ ಇರುತ್ತೆ ಎ ಇಂಟರ್ಸೆಕ್ಷನ್ ಬಿ ಕರೆಕ್ಟಾ ಹಾ ಸರ್ ಯು ಅಂದ್ರೆ ಏನು 1 2 3 ಎಲ್ಲ ಇದೆಯಾ ಎಲ್ಲ ಇದೆ ಅದನ್ನ ಯು ಇಂದ ಸಪರೇಟ್ ಮಾಡ್ಬಿಡು ಇಂಟರ್ಸೆಕ್ಷನ್ ಬೈ 5 ಮಾತ್ರ 7 ಮಾತ್ರ ಹೋಗ್ಬಿಟ್ಟು ಮಿಕ್ಕಿರೋದೆಲ್ಲ ಇರುತ್ತಾ ಆ ಮಿಕ್ಕಿರೋದೆಲ್ಲ ಇರೋ ಕಡೆನೂ ಹಾಕು ಓಕೆ ಇನ್ ಡೌಟ್ ಇನ್ ದಿಸ್ ಯೂನಿಯನ್ ಡ್ಯಾಶ್ ಅಂದ್ರೆ ಇಷ್ಟು ಬಿಟ್ಟು ಮಿಕ್ಕಿರೋದೆಲ್ಲ ಇರುತ್ತೆ ಮಿಕ್ಕಿರೋದೆಲ್ಲ ಅದಕ್ಕೋ ಅಂಡರ್ಸ್ಟುಡ್ ನಾವು ವಿ ವಿಲ್ ಗೋ ಟು ದ ಸಮ್ ಅರ್ಥ ಆಯ್ತು ನಿಮ್ಗೆ ಇವಾಗ ನೋಡಿ ಈ ಕಡೆ ವೆನ್ ಡಯಾಗ್ರಾಮ್ ಮೊದಲನೇದು ಬರೀ 4 ಇದೆ ಆಗೋಗುತ್ತೆ ನೋಡಿ ಫಿಫ್ತ್ ಮೇಲಿದು ಡ್ರಾ ವೆನ್ ಡಯಾಗ್ರಾಮ್ ಅಂತ ಹಾಕೊಳ್ಳಿ ಏನಂತ ಹಾಕೊಂತೀರಾ ಡ್ರಾ ವೆನ್ ಡಯಾಗ್ರಾಮ್ ಫಾರ್ ದ ಫಾಲೋಯಿಂಗ್ ಮೊದಲನೇದು ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಏನು ನೋಡಿ ಟ್ರೈ ಮಾಡ್ತೀನಿ ಇಲ್ಲಿ ನೋಡ್ಕೊಳ್ತೀವಿ ಆಮೇಲೆ ಮಾತಾಡ್ಕೊಳ್ಳಿ ಇದು ಸ್ವಲ್ಪ ಸೀರಿಯಸ್ ಇನ್ನ ನೀವು ಟ್ರಿಗ್ನೋಮೆಟ್ರಿ ಲೆಸನ್ ಹಿಂಗಿದ್ರೆ ಸುಮ್ಮನೆ ಮನೆಗಿರೋದು ವಾಸಿ ನೀವು ಮಾತಾಡ್ಕೊಂಡು ಅದು ಇದು ಮಾಡ್ತೀವಿ ಅಂದ್ರೆ ಟ್ರಿಗ್ನೋಮೆಟ್ರಿ ಒಂದು ಪೈಸೆನೂ ಅರ್ಥ ಆಗಲ್ಲ ಫುಲ್ 100% ಕಾನ್ಸೆಪ್ಟ್ ಕೇಳಿದ್ರೆ ಮಾತ್ರ ಆಮೇಲೆ ಮುಂಚೆನೇ ಹೇಳಿದ್ದೀನಿ ಸೈನ್ಸ್ ತಗೊಳ್ಬೇಕಾದ್ರೆ ಮುಂಚೆನೆ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ರಿ ನೀವು ಇಲ್ಲ ನಾನು ಸ್ಟಡೀಸ್ ಮಾಡ್ಬೇಕಾದ್ರೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಅಂದ್ರೆ ನೀವು ಒಂದು ಲೆವೆಲ್ಗೆ ಮಾರ್ಕ್ಸ್ ತೆಗಿಬೋದು ಇಲ್ಲ ಅಂದ್ರೆ 3rd ಕ್ಲಾಸ್ 2nd ಕ್ಲಾಸ್ ಬರುತ್ತೆ 100% ಬರ್ಕೊಡ್ತೀನಿ ನಾನು 10th ತರ ಅಲ್ಲ 10th ಇದಕ್ಕೂ ಯೂಸೇ ಮಾಡ್ಕೊಬೇಡ್ರಿ ಕರೆಕ್ಟ್ ನೋಡು ಇದು ಸೇರಿದ್ರೆ ಎ ಯೂನಿಯನ್ ಬಿ ನ ಅದು ಡ್ಯಾಶ್ ಬರೀ ಎ ಯೂನಿಯನ್ ಬಿ ಕೇಳಿದ್ರೆ ಇದನ್ನೆಲ್ಲ ಶೇಡ್ ಮಾಡಬೇಕು ಡ್ಯಾಶ್ ಕೇಳಿದ್ರೆ ಅದು ಬಿಟ್ಟು ಬೇರೆ ಮಾಡಬೇಕು ಅವಾಗ ಯಾವ್ದಕ್ಕೆ ಶೇಡ್ ಮಾಡಬೇಕು ನಾವು ಹೊರಗಡೆ ಇರೋದಕ್ಕೆಲ್ಲ ಶೇಡ್ ಮಾಡಿ ಈಗ ಎ ಗೂ ಬಿ ಗೂ ಏನು ಕಾಮನ್ ಇಲ್ಲ ಅಂದ್ರೇನು ಆ ಎರಡು ಸರ್ಕಲ್ ನ ಇದ್ ಮಾಡ್ಬೇಕಾ ಹಿಂಗೆ ಯಾವುದು A ಗೂ B ಗೂ ಏನು ನಿನಗೆ ಗೊತ್ತು ಕಾಮನ್ ಇದೆ ಇಲ್ವಾ ಅಂತ ನಿನಗೆ ಗೊತ್ತು ಇದ್ರೂ ಇರ್ಬೋದಲ್ಲ ಈಗ
ಈಗ ಎಗೆ ಬಿಗೆ ಕೊಟ್ಟವ್ರು ನಂಬರ್ ಅಕಸ್ಮಾತ್ ಇಲ್ಲ ಅನ್ಕೋ, ಈ ಕಡೆ ಆ ಕಡೆ ಬರೀ, ಮತ್ತಲ್ಲಿ ಏನು ಬರೀಬೇಡ. ಆದ್ರೆ ಜಾಯ್ನ್ ಆಗ್ಬೇಕು ಎಲ್ಲ ಇದು. ಅಲ್ಲ, ನೀನ್ ಅಕಸ್ಮಾತ್ ಜಾಯಿನ್ ಆಗಿಲ್ಲ ಅಂದ್ರೆ ಹಿಂಗ್ ಬರೆದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಜಾಯಿನ್ ಆಗೋಂಗಿದ್ರು ದೂರ ಬಂದ್ರೆ ಪ್ರಾಬ್ಲಮ್. ಮತ್ತೆ ಎಲ್ಲದಕ್ಕೂ ಹಿಂಗೆ ಜಾಯಿನ್ ಮಾಡ್ಕೊಂಡು ಮಾಡಿದ್ರೆ ಅದೇ 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 ಆಯ್ತು. ಅಲ್ಲೇನು ಎಲಿಮೆಂಟ್ ಇಲ್ವಾ, ನಲ್ ಸೆಟ್ ಆಗುತ್ತೆ. ಈ ಕಡೆ ಬರೀ, ಆ ಕಡೆ ಬರೀ. ಅದೇ ನೀವು ಜಾಯಿನ್ ಆಗ್ತಾ ಇದ್ರು ಹಿಂಗ್ ಸೇರ್ಸಿಲ್ಲ ಅಂದ್ರೆ ಸೇರಿ ದೂರದಲ್ಲಿ ಬರ್ತೀಯ. ಅವಾಗ ಇವಾಗ ನಾನು ಹಿಂಗ್ ಇದ್ರು ಬೇಕಾದ್ರೆ ಬಿಟ್ಟು ಬರೀಬಹುದು. ಹೌದೌದೌದು. ಓಕೆ. ಅವಾಗ ಹಿಂಗ್ ಜಾಯಿನ್ ಮಾಡ್ತೀಯಾ, ಸೊ ಏನು ಕಾಮನ್ ಇಲ್ಲ ಅಂದ್ರೆ ಅದು ಖಾಲಿ ಇರುತ್ತೆ ಸ್ಪೇಸ್ ಖಾಲಿ ಇರುತ್ತೆ. ಓಕೆ ಓಕೆ. ನೆಕ್ಸ್ಟ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇದು ಸೇಮ್ ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಥಿಯರಮ್. ನೋಡಿ, ಎ ಯೂನಿಯನ್ ಬಿ ಡ್ಯಾಶ್ ಇಸ್ ನಥಿಂಗ್ ಬಟ್ ಅದಕ್ಕೆ ಡಿ ಮಾರ್ಗನ್ಸ್ ಥಿಯರಮ್ ಬೇಕು ಅಂತ ಸರ್ ಹೇಳಿ. ಅದು ಇನ್ನೊಂದ್ಸತಿ ಬರೀತೀರಾ theorem? ಯಾವುದು? ಅದೇನೇ ಸೈನ್ ಇವಾಗ ಎರಡು ಮಾಡ್ದಲ್ಲ, ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಏನ್ ಮಾಡಿದ್ರೆ ಹೇಳು, ಸೈನ್ ಉಲ್ಟಾ ಇದು ಇದು ಇವೆರಡನ್ನೇ ಸೇರಿ ಡಿ ಮಾರ್ಗನ್ಸ್ ಥಿಯರಮ್. ಡ್ಯಾಶ್ ಸಪರೇಟ್ ಸಪರೇಟ್ ಮಾಡೋದು, ಸೈನ್ ಚೇಂಜ್ ಮಾಡೋದು. ನೋಡಕ್ಕ ಇಲ್ಲಿ ನೋಡಿಲಿ, ಈಗ ಓಲ್ಡ್ ಡ್ಯಾಶ್ ಇರುತ್ತಾ, ಈ ಡ್ಯಾಶ್ ಇಲ್ಲ ಹಾಕು, ಈ ಡ್ಯಾಶ್ಗೆ ಯೂನಿಯನ್ ಇರೋದು ಇಂಟರ್ಸೆಕ್ಷನ್ ಆಗಿ ಬಿ ಗೆ ಡ್ಯಾಶ್. ಅದೇ ಇಂಟರ್ಸೆಕ್ಷನ್ ಡ್ಯಾಶ್ ಇದ್ರೆ ಇಲ್ಲಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇದ್ರೆ ಎ ಗೆ ಡ್ಯಾಶ್ ಹಾಕು, ಅದು ಯೂನಿಯನ್ ಇಂಟರ್ಸೆಕ್ಷನ್ ಇರೋದು ಏನಾಯ್ತು, ಬಿ ಗೆ ಡ್ಯಾಶ್. ಫಿನಿಶ್. ವೇ ಆಫ್ ರೈಟಿಂಗ್ ಡಿ ಮಾರ್ಗನ್ಸ್ ಲಾ. ಓಕೆ 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 ಓಕೆ. ಎಲ್ಲದನ್ನು ಚೇಂಜ್ ಮಾಡೋದು. ಏನ ಎ ಡ್ಯಾಶ್ ಮಾಡೋದು, ಯೂನಿಯನ್ ಇಂಟರ್ಸೆಕ್ಷನ್ ಮಾಡೋದು. ಅದೇ ಬ್ರಾಕೆಟ್ಸ್ ನ ಒಂದೊಂದಕ್ಕೆ ಒಂದೊಂದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. ಸೆಕೆಂಡ್ ಒಂದು ಸೆಕೆಂಡ್ ಥರ್ಡ್ ಒಂದೇ ಸೇಮ್ ಆಗುತ್ತೆ ನೋಡಿ, ಯಾಕಂದ್ರೆ ಅದು ಒಂದು ಸೇಮ್. ಐದು ಕೊಡಿ. ಮತ್ತೆ ಇದು ಕೇಳ್ತಾರೆ, ಎ ಇಂಟರ್ಸೆಕ್ಷನ್ ಬಿ ಓಲ್ಡ್ ಡ್ಯಾಶ್. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಯಾವ್ದು, ಈ ಜಾಗನಾ? ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಈ ಜಾಗ. ಅದು ಎರಡು ಸರ್ಕಲ್. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಅದು ಎರಡು ಇದು. ಸರ್ಕಲ್ ಬರೀಬೇಕು. ಅರ್ಥ ಆಯ್ತಲ್ವಾ? ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು ಬಿಟ್ಟು ಮಿಕ್ಕಿರೋದಕ್ಕೆ ಬರೀ ಎರಡು ಸರ್ಕಲ್. ಯಾಕಂದ್ರೆ ಯೂನಿಯನ್ ಸಪರೇಟ್ ಮಾಡಿರ್ತೀವಲ್ಲ ನಾವು. ಇವಾಗ ಏನ್ ಮಾಡ್ಬೇಕು, ಕರೆಕ್ಟ್ ಹಿಂಗಿರುತ್ತಾ? ವಿಚ್ ಇಸ್ ಎ ಇಂಟರ್ಸೆಕ್ಷನ್ ಬಿ? ಅದು ಹಾಫ್ ಆಫ್ ಸರ್ಕಲ್ಸ್ ಮತ್ತೆ ಫುಲ್ ಬಾಕ್ಸ್ ಅದು ಬಿಟ್ಟು. ಇದು ಆಕ್ಚುಲಿ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಈ ಪಾಯಿಂಟ್. ಡ್ಯಾಶ್ ಕೇಳಿದ್ರೆ ಅದು ಅದು ಬಿಟ್ಟು ಬಿಟ್ಟಿರೋದು ಬೇರೆ ಹಾಕ್ಬೇಕು. ಎಲ್ಲ ಹಾಕ್ಬೇಕು. ಅವಾಗ ಏನಾಗುತ್ತೆ ನೋಡಿ, ಹಿಂಗೆ ಅದೇ. ಅದೊಂದು ಇದನ್ನ ಮಾತ್ರ ಬಿಟ್ಟಿರ್ಬೇಕು ನೋಡ, ಆ ಮಧ್ಯದಲ್ಲಿರೋ ಪಾರ್ಟ್ ಮಾತ್ರ ಬಿಟ್ಟಿರ್ಬೇಕು. ನೀವು ಹಿಂಗ್ ಶೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ನೋಡಿ ಹಿಂಗ್ ಶೇಡ್ ಮಾಡ್ಕೊಂಡ್ರೆ ಪೆನ್ಸಿಲ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಶೇಡಿಂಗ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮಾಡ್ಬೇಕಾಗಿದೆ ನೋಡ. ಅದನ್ನ ಬಿಟ್ಟು ನೀಟಾಗಿ ಕಾಣಿಸುತ್ತೆ ನಿಮ್ಗೆ, ಅದು ಬಿಟ್ಬಿಟ್ಟಿದೀವಿ ನಾವು. ಹೈಲೈಟ್ ಇಲ್ಲಿ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಎ ಯೂನಿಯನ್ ಬಿ ನ ಬಿಟ್ಟಿದ್ದೀನಿ, ಕರೆಕ್ಟಾ? ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಮಾತ್ರ ಬಿಟ್ಟಿದ್ದೀನಿ, ಅಂದ್ರೆ ಅದರ ಡ್ಯಾಶ್ ಅಂತ. ಯಾವ್ದು ಕೇಳಿರ್ತಾರೋ ಅದನ್ನ ಮಾತ್ರ ಬಿಟ್ರೆ ಡ್ಯಾಶ್. ಅರ್ಥ ಆಯ್ತಾ ನಿಮ್ಗೆ ಇವಾಗ? ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ? ಸೂಪರ್. ಡ್ಯಾಶ್ ಇಲ್ಲ ಅಂದ್ರೆ ಅದು, ಡ್ಯಾಶ್ ಇದ್ರೆ ಅದು ಬಿಟ್ಟು ಬೇರೆ ಏನಿದೆ. ಸೂಪರ್ ನೋಡಿ, ಇವಾಗ ಅವ್ನು ಹೇಳ್ದ ಕನ್ಕ್ಲೂಷನ್. ಡ್ಯಾಶ್ ಇಲ್ಲ ಅಂದ್ರೆ ಅದು, ಅದರ ಡ್ಯಾಶ್ ಅಂತ ಅದು ಬಿಟ್ಟು ಮುಚ್ಚಿರೋದು. ಉಲ್ಟಾ ತರ. ವೆರಿ ಗುಡ್, ರೈಟ್. ಇದನ್ನೇ ನಾವು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂದ್ರೂ ಒಂದೇ, ಸೇಮ್ ಸೇಮ್ ಬರುತ್ತೆ. ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಥಿಯರಮ್ ಬೋತ್ ಆರ್ ಸೇಮ್. ಸೇಮ್ ಬರುತ್ತೆ. ದಟ್ ಕಂಪ್ಲೀಟ್ ಯುವರ್ ಫಿಫ್ತ್ ಮೈನ್. ಬರ್ಕೊಳ್ಳಿ, ಫಿಫ್ತ್ ಮೈನ್ ಆಯ್ತು. ಸಿಕ್ಸ್ತ್ ಮೈನ್, ಲೆಟ್ ಯು, ಬರ್ಕೊಳ್ಳಿ, ಯು ಲೆಟ್ ಯು ಬಿ ದ set of all triangles. Set U be the set of all triangles. If A is the set of all triangles, if A is the set of U be the set of all triangles. ಅದಾಯ್ತು. If A be the A is the set of all triangles with at least one angle different from 60.
One angle different from 60. What is A dash? ಏನು ಅರ್ಥ ಆಗಿರ್ತಾನೆ ನಿಮಗೆ? ನನಗೆ ಅರ್ಥ ಆಯ್ತು. ನನಗೆ ಅರ್ಥ ನೋಡಿ ರದ್ದು ಮಾಡ್ತೀನಿ ನೋಡಿ, ನೀಟಾಗಿ ಹೇಳ್ತೀನಿ ನೋಡಿ. ಸೊ ಅದು ಏನ್ ಸೆಟ್ಟು ಅಂತ ಕರೆಕ್ಟ್ ಅರ್ಥ ಆಗಿದೆ. ಅಲ್ಲ ತಡಿ ಒಂದು ನಿಮಿಷ. ಒನ್ ನೋಡಿ ಯು ಏನು ನಿಮ್ ಟೀಚರ್ ಮಾಡೋದು ಅಂತ ನಾವು ಅಪ್ಪ ನಿಮ್ಗೆ ಅರ್ಥ ಆಗಲ್ಲ. ನೀಟಾಗಿ ಕರೆಕ್ಟಾಗಿ ಕೇಳಿಸ್ಕೊಂಡು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ. ನೋಡಿ ಯು ಏನು? ಆಲ್ ಟ್ರಯಾಂಗಲ್ಸ್. ಯು ಅಂದ್ರೆ ಏನು? Set of all triangles. ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಂದ್ರೆ ಐಸಾಸಲಸ್, ಈಕ್ವಲಾಟರಲ್, ಸ್ಕೆಲೆನ್, ಆಮೇಲೆ ಅಬ್ಟ್ಯೂಸ್, ಅಕ್ಯೂಟ್, ರೈಟ್ ಆಂಗಲ್ ಎಲ್ಲ ಬರುತ್ತೆ ಇದರಲ್ಲಿ. ಎ ಏನು? ಒನ್ ಆಂಗಲ್ ಒನ್ ಆಂಗಲ್ ಡಿಫರೆಂಟ್ ಫ್ರಮ್ 60 ಡಿಗ್ರೀಸ್. ಒನ್ ಆಂಗಲ್ ಡಿಫರೆಂಟ್ ಫ್ರಮ್ ಅಟ್ಲೀಸ್ಟ್ ಒಂದು ಆಂಗಲ್ 60 ಇರಬಾರ್ದಂತೆ. ಒಂದು ಆಂಗಲ್ ಏನ್ ಇರಬಾರ್ದಂತೆ? 60 ಇರಬಾರ್ದು. ಒಂದು ಆಂಗಲ್ 60 ಇರಬಾರ್ದು. All the triangles apart from 6. ಅಪಾರ್ಟ್ ಫ್ರಮ್ 60 ಡಿಗ್ರಿ ಅಂದ್ರೆ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಮಿಕ್ಕಿರೋದಿರುತ್ತೆ. ಈ ಈಕ್ವಲಾಟರಲ್ ಟ್ರಯಾಂಗಲ್ ಎಲ್ಲ ಆಂಗಲ್ 60 ಇರಬೇಕಾ? ಹೌದು. ಒಂದು ಆಂಗಲ್ 60 ಇರಲ್ಲ ಅಂದ್ರೆ ಅದು ಈಕ್ವಲಾಟರಲ್ ಟ್ರಯಾಂಗಲ್ ಆಗಲ್ಲ. Correct. ಅದಕ್ಕೆ ಇವರಿಗೆ ಏನ್ ಬರೀಬೇಕು? All the triangles other apart than from the equilateral. equilateral triangle. All triangle other than equilateral triangle. ಇವಾಗ ಎ ಡ್ಯಾಶ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ? ಈಕ್ವಲಾಟರಲ್ ಟ್ರಯಾಂಗಲ್ ಬರುತ್ತೆ. ಇದ್ರಲ್ಲಿ ಎಲ್ಲಾ ಟ್ರಯಾಂಗಲ್ ಇತ್ತು, ಇದ್ರಲ್ಲಿ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟಿತ್ತು. ಎಲ್ಲಾ ಟ್ರಯಾಂಗಲ್ ಈಕ್ವಲಾಟರಲ್ ಬಿಟ್ಟು ಮಿಕ್ಕಿರೋ ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿಯೋದೇ ನಿಮಗೆ. Equilateral triangle. Yes. So A dash is nothing but all equilateral triangles. ನೋಡಿದ್ರಾ? ಹಿಂಗ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಏನು ಅರ್ಥ ಆಗಲ್ಲ. ನೋಡಿ ಇಲ್ಲಿ ಎಲ್ಲಾ ಟ್ರಯಾಂಗಲ್ಸ್ ಇರ್ತಾವಪ್ಪ, ಇಲ್ಲಿ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಇರ್ತಾವಪ್ಪ. ಎಲ್ಲಾ ಟ್ರಯಾಂಗಲ್ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಸಬ್ಟ್ರಾಕ್ಟ್ ಮಾಡಿದ್ರೆ ಈಕ್ವಲಾಟರಲ್ ಟ್ರಯಾಂಗಲ್ ತಾನೇ ಉಳಿಯೋದು. ದಟ್ ಇಸ್ ಯುವರ್ ಎ ಡ್ಯಾಶ್. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಎನಿ ಡೌಟ್? ನಿಮಗೇನು ಅರ್ಥ ಆಗಿಲ್ಲ ನಿಮಗೆ? ಸರ್ ಅಟೈನ್ ಒನ್ ಆಂಗಲ್ ಡಿಫರೆಂಟ್ ಫ್ರಮ್ 60 ಅಂದ್ರೆ ನೋಡಿ ನೀನ್ ಯಾವ್ದಾದ್ರು ತಗೋ, ಒಂದ್ ಆಂಗಲ್ 60 ಇರುತ್ತೆ. ಇದು ಬೇಕಾದ್ರೆ 60 ಇರಲಿ, ಇದು ಮಾತ್ರ 60 ಇರಬಾರ್ದು. ಓನ್ಲಿ ಒನ್ ಒಂದ್ ಆಂಗಲ್ 60 ಇರಬಾರ್ದು. ಇರಬಾರ್ದು. ಒಂದ್ ಆಂಗಲ್ 60 ಇರಬಾರ್ದು. ನೋಡಿ ಒಂದ್ ಬೇಕಾಗಿರ್ಲಿ, ಅರ್ಥ ಆಯ್ತಾ? ಇನ್ನು ಒಂದಿರ್ಲಿ, ಇನ್ನೊಂದು ನೋಡಿ 70 ಆಗ್ಬಿಡ್ಬೇಕು, ಇವಾಗ 50 ಆಗತ್ತೆ. ಅರ್ಥ ಆಯ್ತಾ? ಒಂದ್ ಆಂಗಲ್ ಬೇಕಾದ್ರೆ ಇರ್ಲಿ, ಆದ್ರೆ ಒಂದ್ ಆಂಗಲ್ ಅಟ್ ಲೀಸ್ಟ್ ಏನಾಗಿರ್ಬಾರ್ದು? 60 ಆಗಿರ್ಬಾರ್ದು. ಮೋರ್ ದೆನ್ ಒನ್ ಆಂಗಲ್ 60 ಆಗಿರ್ಬಾರ್ದು ಅಂತ. ಒಂದ್ ಅಟ್ ಲೀಸ್ಟ್ ಒಂದ್ ಆಂಗಲ್ 60 ಆಗಿರ್ಬಾರ್ದು. ಒಂದ್ ಆಂಗಲ್ 60. ನಮ್ ಈಕ್ವಲಾಟರಲ್ ಟ್ರಯಾಂಗಲ್ ಅಂದ್ರೆ ಏನ್ ಹೇಳ? 60. ಇದೊಂದು ಆಂಗಲ್ ಬಿಟ್ಟು ಮಿಕ್ಕಿರೋ ಎಲ್ಲಾ ಟ್ರಯಾಂಗಲ್ ಅದ್ರ ಐತೆ ಅಂತ. ಓಕೆ. ಇಲ್ಲಿ ನೋಡಿ ಎಲ್ಲಾ ಆಂಗಲ್ 60 ಇದೆ. ಅವ್ರು ಹೇಳೋರೆ ಅಟ್ ಲೀಸ್ಟ್ ಒಂದ್ ಆಂಗಲ್ ಆದ್ರೂ 60 ಇರಬಾರ್ದು ಅಂತ. ಎಲ್ಲಾ ಆಂಗಲ್ 60 ಆಗೋದೇ ಅದ್ರಲ್ಲಿ. ಅಂದ್ರೆ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ನೋಡಿ ಇದು ಎಲ್ಲಾ ಟ್ರಯಾಂಗಲ್ಸ್, ಇಲ್ಲಿ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಟ್ರಯಾಂಗಲ್ಸ್ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಲ್ಲಾ ಟ್ರಯಾಂಗಲ್ ಅಲ್ಲಿ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟಿರೋ ಸಬ್ಟ್ರಾಕ್ಟ್ ಮಾಡಿದ್ರೆ ಈಕ್ವಲಾಟರಲ್ ಟ್ರಯಾಂಗಲ್ ಆನ್ಸರ್ ಬರುತ್ತೆ. ಎನಿ ಡೌಟ್? ಇನ್ನೊಂದು ನೇಮ್ ಅದು ಫಿಲ್ ಇನ್ ದ ಬ್ಲಾಂಕ್ಸ್. ಬರ್ಕೊಳ್ಳಿ, ಫಿಲ್ ಇನ್ ದ ಬ್ಲಾಂಕ್ಸ್. ನೋಡ ನಿಮ್ಗೆ 4 ಇದೆ, ನಿಮ್ಗೆ ಕೊಡ್ತೀನಿ. ಇವಾಗ ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಇದು ಅರ್ಥ ಆಯ್ತು ಸರ್. ಎಲ್ಲಾ ಟ್ರಯಾಂಗಲ್ಸ್ ಅಲ್ಲಿ ನೋಡೋಣ, ಇದನ್ನೇ ನಿನ್ಗೆ ಅರ್ಥ ಆಗಿಲ್ಲ. ಇದು ಈ ಪಾರ್ಟ್ ಎ, ಅದರ ಅರ್ಥ ಏನ್ ಗೊತ್ತಾ? ಇನ್ನೊಂದ್ಸರಿ ಹೇಳ್ಬಿಟ್ಟು, ಎಲ್ಲಾ ಆಂಗಲ್ 60 ಇರಂಗಿಲ್ಲ. ಒಂದ್ ಆಂಗಲ್ ಆದ್ರೂ 60 ಗಿಂತ ಹೆಚ್ಚು ಕಡಿಮೆ ಇರಬೇಕು. ಒಂದ್ ಆಂಗಲ್ ಆದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವಾಗ ನಿನಗೆ ಈಕ್ವಲಾಟರಲ್ ಟ್ರಯಾಂಗಲ್ ಬರಲ್ಲ. ಅದರ ಅರ್ಥ ಏನಂದ್ರೆ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಮಿಕ್ಕಿರೋದೆಲ್ಲ ಸೆಂಟಿಯರ್ ಅಲ್ಲಿ ಇದೆ. ಟೋಟಲ್ ಟ್ರಯಾಂಗಲ್ಸ್ ಅಲ್ಲಿ ಈಕ್ವಲಾಟರಲ್ ಟ್ರಯಾಂಗಲ್ ಬಿಟ್ಟು ಮಿಕ್ಕಿರೋನ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಈಕ್ವಲಾಟರಲ್ ಟ್ರಯಾಂಗಲ್ ಸಿಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಬೇರೆ ಟ್ರಯಾಂಗಲ್ಸ್ ಇದೆ, ಈ ಯೂನಿವರ್ಸಲ್ ಸೆಟ್ ಅಲ್ಲಿ ಬೇರೆ ಟ್ರಯಾಂಗಲ್ ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿಯೋದೇ ಈಕ್ವಲಾಟರಲ್ ಟ್ರಯಾಂಗಲ್. ಅದಕ್ಕೆ ಹೇಳಿದ್ರೆ ಮೂರು ಆಂಗಲ್ 60 ಇರಂಗಿಲ್ಲ. ಒಂದು 60 ಇಲ್ಲ ಅಂದ್ರೆ ಈಕ್ವಲಾಟರಲ್ ಟ್ರಯಾಂಗಲ್ ಅಲ್ವಲ್ಲ. ಮೂರು 60 ಇದ್ರೇನೆ ಇರಂಗಿಲ್ಲ ಅಂತ ಇರಂಗಿಲ್ವಾ ಅಂತ ಹೇಳೋದಲ್ಲ. ಒಂದಾದ್ರೂ ಡಿಫರೆಂಟ್ ಫ್ರಮ್ ಅಟ್ ಲೀಸ್ಟ್ ಒನ್ ಆಂಗಲ್ ಇಸ್ ಡಿಫರೆಂಟ್ ಫ್ರಮ್ 60 ಡಿಗ್ರಿ. ಒಂದ್ ಆಂಗಲ್ ಡಿಫರೆಂಟ್ ಫ್ರಮ್ 60 ಡಿಗ್ರಿ ಈಕ್ವಲೇಟರ್ ಅಲ್ಲಿ ಆಗಲ್ಲ. ಗೊತ್ತಾಯ್ತು.
ಅಂದ್ರೆ ಎಲ್ಲಾ ಟ್ರಯಾಂಗಲ್ ಇದಾವೆ, ಹಾ. ಈಕ್ವಲಾಟರಲ್ ಟ್ರಯಾಂಗಲ್ ಮಾತ್ರ ಇಲ್ಲ. ಎನಿ ಡೌಟ್? No, sir. ನೆಕ್ಸ್ಟ್ fill in the blanks. Yes. Last but not the least, last of but the end ಬಂದ್ಬಿಟ್ಟು lesson. ಸರ್ ಇದಕ್ಕಿಂತ ಮುಂಚೆ ಎಷ್ಟೇ ನಲ್ ಸೆಟ್ ಡ್ಯಾಶ್ ಅಂದ್ರೆ ನಲ್ ಸೆಟ್ ಯು ಇಂದ ಸಬ್ಟ್ರಾಕ್ಟ್ ಮಾಡ್ಬಿಡಿ, ಅವಾಗ ಎಲ್ಲ ಯೂನಿವರ್ಸಲ್ ಸೆಟ್. ಹಂಗಂದ್ರೆ ಏನ್ ಸರ್? ಇದು ನಲ್ ಸೆಟ್ ಅಂದ್ರೆ ಏನು ಖಾಲಿ ಇಲ್ಲಿ ಖಾಲಿ ಇರುವಂತ ಸೆಟ್ ನಲ್ ಸೆಟ್ ಅಂತ ಕರೀತೀವಿ. ನೀವು ನೋಡಿ ಹೇಳ್ತೀನಿ ನೋಡಿ ಇವಾಗ ಇಲ್ಲಿ ನೋಡಿ ಎ ಯೂನಿಯನ್ ಎ ಡ್ಯಾಶ್. ಎ ಅಂದ್ರೆ ಎ ಸೆಟ್ ಎಲ್ಲ ಇರುತ್ತಾ, ಇವಾಗ ಇದೇ ತಗೊಳ್ಳಿ, ಒಂದು ಚಿಕ್ಕ ತಗೊಂತೀನಿ ನಾನು, ಜಾಸ್ತಿ ತಗೊಳಕ್ಕಲ್ಲ. 1 2 3 4 5 ಇಷ್ಟೇ ತಗೊಂತೀನಿ, ಇದು ಯೂನಿವರ್ಸಲ್ ಸೆಟ್. ಎ ತಗೊಂತೀನಿ 2 4 ವೆರಿ ಗುಡ್, 2 4 ಮಾತ್ರ ತಗೊಂತೀನಿ. ನಲ್ ಸೆಟ್ ಅಂದ್ರೆ ನೋಡಕ ಇದು ಏನು ಇಲ್ಲ ಖಾಲಿ ಅಂತ. ನಲ್ ಸೆಟ್ ಅಂದ್ರೆ ಏನು? ಇವಾಗ ಈಕ್ವಲ್ ಎ ಯೂನಿಯನ್ ಎ ಡ್ಯಾಶ್. ಏನೇ ಬರುತ್ತೆ ಇದಾಯ್ತಾ? ಎ ಡ್ಯಾಶ್ ಏನಾಯ್ತು ಅದನ್ನು ಫೈಂಡ್ ಮಾಡ್ಬಿಡಿ. ಎ ಡ್ಯಾಶ್ ಫೈಂಡ್ ಮಾಡ್ಬಿಡಿ. ಎ ಡ್ಯಾಶ್ ಅಂದ್ರೆ ಏನು? 1 3 4 1 3 ಅದು ಬಿಟ್ಟು 1 3 5 1 3 5 ಇದು ಇದು ನಲ್ ಸೆಟ್ ಡ್ಯಾಶ್ ಫೈಂಡ್ ಮಾಡ್ಬಿಡಿ. ಯು ಮೈನಸ್ ನಲ್ ಸೆಟ್ ಅಂದ್ರೆ ಯೂನಿಯನ್ ಬರುತ್ತೆ. ಅದೇ ಯೂನಿವರ್ಸಲ್ ಅಲ್ಲಪ್ಪ, ವಾಟ್ ಇಸ್ ನಲ್ ಸೆಟ್ ಡ್ಯಾಶ್? ಯು ಮೈನಸ್ ನಲ್ ಸೆಟ್. ಯು ಅಂದ್ರೆ ಏನು? 1 2 3 4 5 ಮೈನಸ್ ನಲ್ ಸೆಟ್ ಅಂದ್ರೆ ಏನು ಇಲ್ವಲ್ಲ, ಸಬ್ಟ್ರಾಕ್ಟ್ ಮಾಡಕ್ಕೆ ಅವಾಗ ಏನು ಸಿಕ್ತು ನಿನಗೆ? 1 2 3 4 5 ನಥಿಂಗ್ ಬಟ್ ಯೂನಿವರ್ಸಲ್. ಯೂನಿವರ್ಸಲ್. ಓಕೆ. ಇವಾಗ ಬಾ, ಎ ಅಂದ್ರೆ ಇದು, ಎ ಡ್ಯಾಶ್ ಅಂದ್ರೆ ಇದು, ಇವೆರಡು ಯೂನಿಯನ್ ಮಾಡೋದು ಯು ಬರುತ್ತೆ, ಯು ಬರುತ್ತೆ. ಬರುತ್ತೆ. ಏನಲ್ಲಿ ಇರೋದು ಏನಲ್ಲಿ ಇಲ್ದಿರೋದು ಎರಡು ಸೇರಿಸಿದ್ರೆ ಯು ಬರುತ್ತೆ. ಈಗ ನೋಡು 1 2 ಎ ಅಂದ್ರೆ ಇದಾ, ಅದಕ್ಕೆ ರೈಟ್ ಮಾಡಿರೋದು. ಎ ಅಂದ್ರೆ ಇದಾ, ಎ ಡ್ಯಾಶ್ ಅಂದ್ರೆ ಇದಾ, ಇವೆರಡನ್ನು ಸೇರಿಸು ಇದೆ ಆಯ್ತು ನೋಡು. ಓಕೆ ಓಕೆ. ನಲ್ ಸೆಟ್ ಡ್ಯಾಶ್ ಇದು ಯು ನಲ್ ಸೆಟ್ ಡ್ಯಾಶ್ ಇಂಟರ್ ಇಲ್ಲ ಎ ಇಂಟರ್ಸೆಕ್ಟ್ ಏನಾ? ನಲ್ ಸೆಟ್ ಡ್ಯಾಶ್ ಅಂದ್ರೆ ಯಾವುದು? ಯು ಯು. ಎ ಅಂದ್ರೆ ಯಾವುದು? ಇವೆರಡು ಇಂಟರ್ಸೆಕ್ಷನ್ ಅಂದ್ರೆ ಏನು? 2 4 ಸೇಮ್ ಇರೋದು. ಓ ಸೇಮ್ ಇರುತ್ತೆ. 2 4 ಅಂದ್ರೆ ಏನು? ಕಾಮನ್ ಏನೇ? ಓಕೆ ಓಕೆ. ಕಾಮನ್ ಇರೋದು ನೋಡ್ಕೊಬೇಕು. ಈ ಗಮನ ಇಲ್ಲ ಎಲ್ಲ ಇದ್ರೆ ಏನು ಆಗಲ್ಲ. ಇಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಇದ್ರೆ ನಮ್ಮ ಅಪ್ರಾಣಿ ಆಗಿ ಬಾಂಡ್ ಶೀಟ್ ಮೇಲೆ ಪ್ರಿಂಟ್ ಹಾಕಿ ಕೊಡ್ತೀನಿ ನಾನು ಈ ಸರಿ. ನಾನು ಸೈನ್ಸ್ ತಗೊಂಡು ನಾನು ಮುಂಚೆನೇ ಹೇಳ್ಬಿಡ್ತೀನಿ, ಅನ್ಫಿಟ್ ಟು ಟೇಕ್ ಸೈನ್ಸ್. ನಿಮಗೆ ಹೆಂಗ್ ಗೊತ್ತಾ, ಫಾರ್ಮ್ ಬರುತ್ತೆ ಟ್ರಿಗ್ನೋಮೆಟ್ರಿ ಮಾಡುವಾಗ ಸಾಕ್ಷನ್ ಎ ಡ್ಯಾಶ್, ಇದು ನಲ್ ಸೆಟ್. ಎ ಮತ್ತೆ ಎ ಡ್ಯಾಶ್ ಇವೆರಡರಲ್ಲಿ ಏನಾದ್ರು ಕಾಮನ್ ಐತಾ? ನಲ್ ಸೆಟ್. ಅವಾಗ ಏನಿದು ನೋಡಿ, ಯಾಕೆ ನಲ್ ಸೆಟ್ ಬಂತು? ಏನು? ಎ ಇಂಟರ್ಸೆಕ್ಷನ್ ಎ ಡ್ಯಾಶ್, ಏನಲ್ಲೂ ಇರಬೇಕು ಡ್ಯಾಶ್ ಅಷ್ಟೇ ಚಾನ್ಸ್. ಅದು ಏನಲ್ಲಿ ಇರೋದು ಎ ಡ್ಯಾಶ್ ಇರಲ್ಲ, ಏನಲ್ಲಿ ಸಬ್ಟ್ರಾಕ್ಟ್ ಮಾಡಿ ತಾನೇ ಎ ಡ್ಯಾಶ್ ಬಂದಿರೋದು. ಮತ್ತೆ ಏನ್ ಕಾಮನ್ ಸಿಗುತ್ತೆ ನೋಡಿ? ಈ ಲೆವೆಲ್ ಅಲ್ಲಿ ನೀವು ಯೋಚನೆ ಮಾಡೋದು ಬಂತು ಅಂದ್ರೆ ನಿಮಗೆ ಬರುತ್ತೆ. ಎ ಅಂದ್ರೆ ಇದು, ಅದನ್ನ ಸಬ್ಟ್ರಾಕ್ಟ್ ಮಾಡಿದಕ್ಕೆ ತಾನೇ ಎ ಡ್ಯಾಶ್ ಬಂದಿರೋದು. ಸಬ್ಟ್ರಾಕ್ಟ್ ಅಂದ್ರೆ ಮಿಕ್ಕಿರೋದು ಬಂದಿರುತ್ತೆ. ಆ ಮಿಕ್ಕಿರೋದ್ರಲ್ಲೂ ಇರೋದ್ರಲ್ಲೂ ಏನ್ ಕಾಮನ್ ಇರುತ್ತೆ? ಲಾಸ್ಟ್ ಯೂನಿಯನ್ ಡ್ಯಾಶ್ ನಲ್ ಸೆಟ್. ಯೂನಿಯನ್ ಡ್ಯಾಶ್ ಅಂದ್ರೆ ಏನು? ಯಾಕೆ ಯು ಯೂನಿಯನ್ ಬಿಟ್ಟು ಯು ಡ್ಯಾಶ್ ಅಂದ್ರೆ ಯು ಮೈನಸ್ ಯು. ಏನು ಬರಲ್ಲ. ಏನಾಯ್ತು? ನಲ್ ಸೆಟ್ ಇಂಟರ್ಸೆಕ್ಷನ್ ಎ, ನಲ್ ಸೆಟ್ ಗಲ್ಲೂ ಮತ್ತೆ ಏನಲ್ಲೂ ಏನ್ ಕಾಮನ್ ಇದೆ? ನಲ್ ಸೆಟ್ ಅಂದ್ರೆ ಕಾಮನ್ ನಲ್. ಇದು ಏನಾಯ್ತು? ಫಿನಿಶ್ಡ್. Any doubt in this? Understood? Person. That complete your lesson successfully. ನೋಡಿದ್ರಾ ಹಿಂಗೆ ಸಕ್ಸಸ್ಫುಲಿ ಆಗಿ ಫಸ್ಟ್ ಟೈಮ್ ನಾನು ಅದು ಇನ್ನೊಂದು ಫಸ್ಟ್ ಟೈಮ್ ನಾನು ತಗೊಂಡಿರೋದು. ನಾವು ಹುಡುಗರು ಎಷ್ಟು ಫೋರ್ಸ್ ಮಾಡೋರು ಗೊತ್ತಾ? ಈ ಲಿಖಿತವರೆಲ್ಲ ಬಂದು ಪಾಪ ಹೇಳ್ಸ್ಕೊಂಡು ಹೋಗು ಮಾಡಿ ಸರ್ ನಾವು ಬರ್ತೀವಿ ಅನ್ನೋದು. ನಾನು ಒಂದ್ಸರಿ ಮಾಡಿದ್ದೆ, ಏನೋ ನಿಮ್ಗೆ ಯೂಸ್ ಆಗಿ ಅಂತ ಮಾಡ್ತಾ ಇದ್ದೀನಿ. ಅದು 10th ಕಡಿಮೆ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಮಾಡಕ್ ಮನಸ್ಸು ಬಂತು. ಇಲ್ಲಾಂದ್ರೆ ಅವರೇ ಒಂದು 20 10 ಜನ 15 ಜನ ಇದ್ದಿದ್ರೆ ಬಿಡು ಸಾಕು ಅಂದ್ಬಿಟ್ಟು ಸುಮ್ಮನೆ ಆಗುತ್ತೆ ನೋಡಿ ತಾನೇ. ನೀವೇನ್ ಮಾಡ್ಕೊಬೇಕು ಇದನ್ನ?